ಮಿಸ್ಸಸ್ ಇಲ್ಲಿ ಮಾರ್ಕೆಟ್ಗೆ ಬಂದಿದ್ದಾರೆ. ನಾಗರ ಪಂಚಮಿಗೆ ಕೆಲವೊಂದು ಐಟಮ್ಸ್ ಬೇಕಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡಲಿಕ್ಕೆ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಪರ್ಚೇಸ್ ಆಗ್ತಾ ಇದೆ ನಮ್ಮ ಮೇಡಮ್ಗೆ. ಎರಡೆರಡು ಬ್ಯಾಗಲ್ಲಿ ಪರ್ಚೇಸ್ ನೋಡಿ ಫುಲ್. ಅದೇ UK ನಾಳೆ ನಾಗರ ಪಂಚಮಿ ಆಚರಣೆ ನಮ್ಮದು. ಬಂದರೆ ಬಿಡುವುದಿಲ್ಲ ಅವಳು, ಏನಾದರೂ ತಗೊಂಡು ಹೋಗ್ತಾಳೆ. ರೈಸ್ ಮುರುಕು ಇದೆ 1.9, 220 ರೂಪಾಯಿ ನೋಡಿ ಮುರುಕಿಗೆ. ರೇಟ್ 2026ರವರೆಗಿದೆ. ಬೆಸ್ಟ್ ಬಿಫೋರ್ ನೋಡಿ. ಲಂಡನ್ ಮಿಕ್ಸು, ಗುಜರಾತ್ ಮಿಕ್ಸು ಎಲ್ಲ ಐಟಮ್ ಇದೆ. ಮ್ಯಾಗಿ, ಗೋಧಿ ಹಿಟ್ಟು ಎಲ್ಲ ಇದೆ. ಬಾಸ್ಮತಿ ರೈಸ್ ಫಸ್ಟ್ ಕ್ಲಾಸ್. ರೈಸಿಂದ ಕೀರ್ ಮಾಡ್ತೇವೆ ನಾವು. ರೈಸ್ ಮತ್ತು ಕೋಕೋನಟ್ ಮಿಲ್ಕ್ ಹಾಕ್ಬೇಕು. ಅದಕ್ಕೋಸ್ಕರ ಕೋಕೋನಟ್ ಮಿಲ್ಕ್ ಒಂದು ಎಕ್ಸ್ಟ್ರಾ ತಗೋ ಅಂತ ಹೇಳಿದೆ. 2 kg ರೈಸಿಗೆ 1 ಪೌಂಡ್ ಅಂತ ಹೇಳಿದರೆ 120 ರೂಪಾಯಿ, ಅಂದರೆ 60 ರೂಪಾಯಿ ಆಯಿತು. ಇಂಡಿಯಾದಷ್ಟೇ ಆಯಿತು ಇದು. ಯಾವ ರೈಸ್ ಇದು? ದೋಸೆ ಮಾಡೋದು. ಹಾಂ, ದೋಸೆದ ರೈಸ್, ಊಟದ್ದಲ್ಲ. ಇಲ್ಲಿ ಬಾರ್ ಕೋಡನ್ನು ನಾವು ಈ ಥರ ತೋರಿಸಿದ್ದು, ಆಮೇಲೆ ಇಲ್ಲಿ ಪೇಮೆಂಟ್ ಮಾಡೋದು ಅಷ್ಟೇ, ಎಲ್ಲ ಇಮಿಡಿಯೇಟ್. UK ಇವತ್ತು ನನ್ನ ಮಗಳ ಮನೆಯಲ್ಲಿ ನಾಗರ ಪಂಚಮಿ ಆಚರಣೆ. ಅಂದರೆ ಎಲ್ಲ ಐಟಮ್ ನಮಗೆ ಊರಲ್ಲಿ ಮಾಡಿದಂಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಎಲ್ಲ ಸಿಗುವಂಥ ಒಂದು ಫುಡ್ ಏನಿದೆ ಅದನ್ನು ತಗೊಂಬಂದು ನಾವು ಮಾಡಿದ್ದೇವೆ. ಇಲ್ಲಿ ಒಂದು ಖುಷಿ, ಯಾಕೆಂದರೆ ಮಗಳ ಮನೆಯಲ್ಲಿ ಬಂದು ಕೂಡ ಒಂದು ನಾಗರ ಪಂಚಮಿ ಆಚರಣೆ ಮಾಡಲಿಕ್ಕೆ ನಮಗೆ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು. ಮೇನ್ ಅಂದರೆ ಇಲ್ಲಿ ಪಾತ್ರೆಗಳು ಕೂಡ ಇರಲಿಲ್ಲ. ಇದ್ದ ಪಾತ್ರೆಯಲ್ಲಿ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಹಾಕೊಂಡು ಹೆಂಗೋ ನನ್ನ ಮಿಸ್ಸಸ್ ಮಾಡಿದ್ಲು. ಬಹಳ ಕಷ್ಟ ಆಯ್ತು ಅವಳಿಗೂ ಕೂಡ ಅಲ್ವಾ. ಅಂದ್ರೆ ಮನೆಯಲ್ಲಿ ಬೇಕಾದಷ್ಟು ಪಾತ್ರೆಗಳು ಇಟ್ಕೊಂಡು ಮಾಡಿ ಅಭ್ಯಾಸ ಅಲ್ವಾ. ಇಲ್ಲಿ ಅಂದ್ರೆ ಅವಳಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದಾಳೆ ಅವಳು. ಮಕ್ಳು ಹಂಗೆ ಅಲ್ವಾ, ಜಾಸ್ತಿ ಇಟ್ಕೊಂಡ್ರೆ ಅದನ್ನ ಯಾರು ಕ್ಲೀನ್ ಮಾಡೋದು ಮಾಡೋದು, ಅವಳಿಗೆ ಸಾಕು ಅಷ್ಟು ಅಂತ ಅಷ್ಟು ಇಟ್ಕೊಂಡಿದ್ದಾಳೆ. ಬಟ್ ಐಟಮ್ಸ್ ಸ್ವಲ್ಪ ಜಾಸ್ತಿ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಪಾತ್ರೆಗಳು ಬೇಕಾಗುತ್ತೆ. ಬೀನ್ಸ್ ಆಲೂಗಡ್ಡೆ ಪಲ್ಯ, ಕಾಲಿಫ್ಲವರ್ ಬಜ್ಜಿ, ರೈಸ್ ಮತ್ತೆ ದಾಲ್, ಇದು ನೋಡಿ ಒಂದು ಖೀರ್, ಇದು ಸ್ವೀಟ್, ಇದು ಚಪ್ಪೆ ಖೀರ್. ಇದು ಇದಕ್ಕೆ ಉಪ್ಪು ಹಾಕ್ಬಿಟ್ಟು ತಿನ್ನೋದು. ಇದು ಇವತ್ತು ನಾಗರ ಪಂಚಮಿ ಸ್ಪೆಷಲ್. ಇದು ಕಾಯಿ ಹಾಲು ಹಾಕ್ಬಿಟ್ಟು ಖೀರ್ ಅಂತ ಮಾಡ್ತೀವಿ. ಇದು ಇವತ್ತಿನ ಸ್ಪೆಷಲ್. ಅದಕ್ಕೆ ಅರಸಿನ ಎಲೆನೂ ಹಾಕಿರ್ತೇವೆ ನಾವು, ಯಾಕಂದ್ರೆ ಅದು ಅರಸಿನ ಎಲೆ ಹಾಕಿದ್ರೇನೆ ಅದು ಟೇಸ್ಟ್ ಬರೋದು. ಅದು ನನ್ನ ಮಗಳಿಗೆ ತುಂಬಾ ಇಷ್ಟ. ಫೈನಲಿ ಹೆಂಗೋ ಇವತ್ತೊಂದು ನಾಗರ ಪಂಚಮಿ ಆಚರಣೆ ನಮ್ದು UK ಆಯ್ತು. ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.